ಶಿಕಾರಿಪುರ ತಾಲೂಕಿನಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದು ಅಧಿಕಾರಿ ವರ್ಗದವರು ಬಡಜನರು, ಕೂಲಿ ಕಾರ್ಮಿಕರು, ರೈತರು ಮತ್ತು ನಿರ್ಗತಿಕರ ಸಮಸ್ಯೆಯನ್ನ ಆಲಿಸಿ ಬಗೆಹರಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಎಂದು ದಲಿತ ಮುಖಂಡ ಒಳನಹಳ್ಳಿ ವೀರೇಶ್ ಆರೋಪಿಸಿದ್ದಾರೆ. ಹಲವಾರು ವರ್ಷಗಳಿಂದ ಈ ಭಾಗದ ಕೆಲವು ಜನರು 94C ಅರ್ಜಿ ಸಲ್ಲಿಸಿದ್ದು ಸರ್ಕಾರದ ನಿಯಮದಂತೆ ಹಣವನ್ನ ಕಟ್ಟಿ ಮತ್ತು ವಿಎಆರ್ಐಯ ಡಿಟಿ ತಾಲೂಕು ಕಚೇರಿಯಲ್ಲಿ ಎಲ್ಲಾ ತರಹದ ಅರ್ಜಿಯು ಮಂಜೂರಾಗಿದ್ರೂ ಕೂಡ ಫಲಾನುಭವಿಗಳಿಗೆ ಇನ್ನೂ ಹಕ್ಕುಪತ್ರವನ್ನ ಕೊಟ್ಟಿರುವುದಿಲ್ಲ. ಜೊತೆಗೆ ಈ ಸ್ಥಳದಲ್ಲಿ ಕಟ್ಟಿದ ಮನೆ ಬಿದ್ದು ಹೋದವರಿಗೆ ಇದು ಮನೆ ನಿಮಗೆ ಅಧಿಕೃತವಲ್ಲ ಎಂದು ಹೇಳುವುದರೊಂದಿಗೆ ಸುಮ್ಮನೆ ತಾಲೂಕು ಕಚೇರಿಯನ್ನ ಅಲೆಯುವಂತಾಗಿದೆ. ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಇಂತಹವರ ಪರಿಸ್ಥಿತಿಯನ್ನ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಅವರಿಗೆ ಸರ್ಕಾರದಿಂದ ದೊರೆಯಬೇಕಾದ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿಕೊಡಬೇಕು. ಇಲ್ಲವಾದರೆ ಇದೇ ತಿಂಗಳ 12/8/2024 ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ತಾಲೂಕು ಉಪ ವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಹಗಲು ರಾತ್ರಿ ನಿರಂತರ ಧರಣಿಯನ್ನ ನಡೆಸಲಾಗುವುದು. ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಇಂತಹವರ ಪರಿಸ್ಥಿತಿಯನ್ನ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಅವರಿಗೆ ಸರ್ಕಾರದಿಂದ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿಕೊಡಬೇಕು. ಇಲ್ಲವಾದರೆ ಇದೇ ತಿಂಗಳ 12/8/2024 ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ತಾಲೂಕು ಉಪ ವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಹಗಲು ರಾತ್ರಿ ನಿರಂತರ ಧರಣಿಯನ್ನ ನಡೆಸಲಾಗುವುದು ಎಂದು ದಲಿತ ಮುಖಂಡ ಒಳನಹಳ್ಳಿ ವೀರೇಶ್ ತಿಳಿಸಿದ್ದಾರೆ. ಇದೇ ತಿಂಗಳು 12 ಅಂದರೆ ಸೋಮವಾರ ಎಸಿ ಕಚೇರಿ ಮುಂದೆ ನಿರಂತರ ಧರಣಿ ಅಂದರೆ ಹಗಲು ರಾತ್ರಿ ಧರಣಿಯ ಮಾಡಲು ನಮ್ಮ ಒಕ್ಕೂಟ ತೀರ್ಮಾನಿಸಿದೆ. ಕಾರಣ ಹಲವಾರು ವರ್ಷಗಳಿಂದ 94C ಅರ್ಜಿ ಹಾಕಿ ಅದನ್ನು RAVA ರಿಪೋರ್ಟ್ ಹಾಕಿ DT ಕೇಸ್ ವರ್ಕರ್ ಎಲ್ಲ ರಿಪೋರ್ಟ್ ರೆಡಿ ಇದೆ. ಆದರೆ ಕೆಲವರು ಹಣವನ್ನು ಸಮೇತ ಬ್ಯಾಂಕಿಗೆ ಕಟ್ಟಿದ್ದಾರೆ. ಇನ್ನು ಕೆಲವರು ಅಲ್ಲಿ ಅಲಿಯಿಸ್ತಿದ್ದಾರೆ. ಕೂಲಿ ಕಾರ್ಮಿಕರು, ನಿರ್ಗತಿಕರು, ರೈತರು, ಬಡ ಜನ. ಇವತ್ತು ಒಂದು ಮನೆ ಬಿದ್ದೋದ್ರೆ ಅದು ದಾಖಲಾತಿ ಇಲ್ಲದೆ ಹೋದ್ರೆ ಅದು ಅನಧಿಕೃತ, ದಾಖಲಾತಿ ಇದ್ರೆ ಅಧಿಕೃತ ಅಂತ. ಈ ಬಡ ಜನರಿಗೆ ಕೆಲವರು ಮನೆ ಬಿದ್ದೋಗಿದೆ, ಅಲ್ಲಿ ಅನಧಿಕೃತವಾಗಿ ಕಾಣಿಸ್ತಾ ಇದೆ. ಕಾರಣ ಆಡಳಿತ ಮಂಡಳಿ, ತಹಸೀಲ್ದಾರ್ ಇರ್ಬೋದು, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಅವರೇ ಮೂಲ ಕಾರಣ. ಬೇಸಿಗೆ ಸಂದರ್ಭದಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡ್ರು, ಮಳೆಗಾಲದಲ್ಲಿ ಈಗ ಮಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಅನಾಹುತ ಆಗಿದೆ, ಇಲ್ಲಿ ಅನಾಹುತ ಆಗಿದೆ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಅನಾಹುತ ಆಗಿರೋದು ನಿಜಾನೇ. ಬೇಸಿಗೆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ವಿ, ದಿವಸಕ್ಕೆ 2 ಹಳ್ಳಿ 3 ಹಳ್ಳಿ ಅಂತ ವಿಸಿಟ್ ಮಾಡಿದ್ರು 1 ಗಂಟೆ ಟೈಮ್ಗಳು ವಿಸಿಟ್ ಮಾಡಿದ್ರೆ ಇಷ್ಟೊತ್ತಿಗೆ ಇಡೀ ತಾಲೂಕಿನ ಎಲ್ಲರಿಗೂ 94C ಇಲ್ಲಿ ಹಕ್ಕುಪತ್ರ ಕೊಡಬಹುದಿತ್ತು. ಕಾರಣ ತಹಸೀಲ್ದಾರ್ ಅಥವಾ ರಾಜಕಾರಣಿಗಳ ನಿರ್ಲಕ್ಷ್ಯನೇ ಕಾರಣ. ಚುನಾವಣೆ ಸಂದರ್ಭದಲ್ಲಿ ನಾನೇ ಲೀಡ್ರು, ನಿಮಗೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊಡ್ತೀನಿ, ಬನ್ನಿ ನಮಗೆ ಬೆಂಬಲಿಸಿ ಅಂತ ಅಂದ್ರಿ. ಇವತ್ತು ನೀವು ಎಲ್ಲಿ ಹೋಗಿದ್ರಿ? ಬಡವ್ರ ಬಗ್ಗೆ ಕಾಳಂಜಿನೇ ಇಲ್ಲ. ಚುನಾವಣೆಗೆ ಇದು ವೋಟಿಂಗ್ ಮಾತ್ರ, ವೋಟ್ ಹಾಕ್ಸಕ್ ಮಾತ್ರ ನೀವು ಲೀಡ್ರು, ವೋಟ್ ಕೇಳಕ್ ಹೋಗ್ಬೇಕಾದ್ರೆ ಲೀಡ್ರು. ಈಗ ಸಮಸ್ಯೆಗಳಿದೆಯಲ್ಲ, ಮನೆ ಬಿದ್ದೋಗಿದೆಯಲ್ಲ, ಜನಗಳು ಅಲಿಯಂತ ಕೆಲಸಗಳಾಗ್ತಿದೆಯಲ್ಲ, ಏನ್ ಮಾಡ್ತಿದ್ದೀರಿ ನೀವು? ಚುನಾವಣೆ ಮುಗೀತು, ಸಮಸ್ಯೆಗಳು ಇದು ಎಲ್ಲ ಕೌಂಟಿಂಗ್ ಆಯ್ತು, ಅವ್ರು ಗೆದ್ದಾಯ್ತು, ಒಬ್ರು ಸೋತಾಯ್ತು. ನೀವು ಲೀಡರ್ ಅವರು ಬಂದು ಕೆಲಸ ಮಾಡಿಸ್ಕೊಡ್ಬೇಕು ತಾನೆ ಮತದಾರರಿಗೆ. ಮುಂದಿನ ಚುನಾವಣೆಯಲ್ಲಿ ನೀವು ಹೋಗಲ್ವ? ನಿಮಗೆ ದಯಮಾಡಿ ಇದೇ ತಿಂಗಳು 12ನೇ ತಾರೀಕು AC ಕಚೇರಿ ಮುಂದೆ ಹಗಲು ರಾತ್ರಿ ಅನ್ನೋದೇ ಪ್ರತಿಭಟನೆ ಇರುತ್ತೆ, ಧರಣಿ ಇರುತ್ತೆ. ದಯಮಾಡಿ ಯಾರಿಗೆ 94C ಅರ್ಜಿ ಸಲ್ಲಿಸಿದ್ರಿ, ಅದ್ರ ಜೊತೆಗೆ ಯಾರು ಕಿಮ್ಮತ್ ಕಟ್ಟಿದ್ರಿ, ಅವರೆಲ್ಲರೂ ನಿಮ್ಮ ದಾಖಲಾತಿ ಒಂದಿಗೆ ತಗೊಂಡು 12ನೇ ತಾರೀಕಿನಿಂದ ನಿರಂತರ ಧರಣಿ ಇರುತ್ತೆ. ಸಾಗುವಳಿ ಚೀಟಿ ಕೊಡೋವರೆಗೂ ನಾವು ಧರಣಿನ ಕೈ ಬಿಡಲ್ಲ. ಜೊತೆಗೆ ನಿಮಗೆ ಇನ್ನೊಂದು ವಿಶೇಷವೇನಂದ್ರೆ
ಎಸಿ ಕಚೇರಿ ಮುಂದೆ ಯಾವುದೇ ಹೋರಾಟಗಾರರು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಲ್ಲ. ನಾವು ಸ್ವಾತಂತ್ರ್ಯ ದಿನಾಚರಣೆನ ಸಕಲೇಶಪುರ ಎಸಿ ಕಚೇರಿ ಮುಂದೆ ಆಚರಿಸೋಣ. ತಾವುಗಳೆಲ್ಲರೂ ಯಾರು ನಂದು ಕುಟುಂಬಗಳಿದ್ರಿ, ಏನ್ ಮನೆ ಕಳ್ಕೊಂಡಿದ್ರಿ, ಏನು ಇದು ಮಾಡ್ತಿದ್ರಿ, ಇದು ಕಿಮ್ಮತ್ ಕಟ್ಟಿದ್ರಿ, ತಾವುಗಳೆಲ್ಲರೂ ಅಲ್ಲಿಗೆ ಬಂದು ಭಾಗವಹಿಸ್ಬೇಕು. ಅದ್ರ ಜೊತೆಗೆ ಮನೆ ಬಿದ್ದೋದವ್ರಿಗೆ RIVA ರಿಪೋರ್ಟ್ ಆಗಿದ್ರು ಒಬ್ಬ ಕೆಲವು ಕೇಸ್ ವರ್ಕರ್ ಸಕಲೇಶಪುರ ತಾಲೂಕಿನ ಏನ್ ಕೇಸ್ ವರ್ಕರ್ ಇದಾರೆ ಉಡಾಪಿ ಮಾತಾಡ್ತಾ ಇದಾರೆ. ನಂದಲ್ಲ ಕೆಲಸ, ತಹಸೀಲ್ದಾರ್ದು, ಇಂಜಿನಿಯರ್ದು ಅಂತ ಹೇಳ್ತಾ ಇದಾರೆ. 10 ದಿವಸ 15 ದಿವಸ ತಿಂಗಳಂಗಟ್ಲೆ ಆ ಕೇಸ್ ಫೈಲ್ಗಳು ಅಲ್ಲೇ ಪೆಂಡಿಂಗ್ ಇದೆ. ಅದ್ರದ್ದು ಯಾರು ಮನೆ ಬಿದ್ದೋಗಿರ್ತಾರೆ ತಕ್ಷಣ ಬರ್ಬೇಕು. ತಕ್ಷಣ ಬಂದು ನಿಮ್ಮ ಅಹವಾಲುಗಳನ್ನ ಹೇಳ್ಕೊಂಡ್ರೆ AC ಅವ್ರಿಗೆ ಅದನ್ನ DC ಆಮೇಲೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಅದನ್ನ ರವಾನೆ ಮಾಡೋಣ. ಯಾರು ಉಡಾಪೆ ಉತ್ತರ ಕೊಡ್ತಾರೆ ಅಧಿಕಾರಿಗಳನ್ನ ಅಲ್ಲಿ ಸಸ್ಪೆಂಡ್ ಮಾಡೋವರೆಗೂ ನಾವು ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಘಂಟಾಘೋಷವಾಗಿ ಘೋಷಣೆ ಮಾಡೋಣ ಅಂತ ಹೇಳ್ತಾ, ನಾನು ಒಳದಳ್ಳಿ ವೀರೇಶ್, ದಲಿತ ಹಿರಿಯ ಮುಖಂಡ, ದಯಮಾಡಿ ನಿಮ್ಮ ಸಹಕಾರ ನಮ್ಮ ಅಗತ್ಯವಿದೆ. ಬಡವರ ಪರವಾಗಿ ಹೋರಾಟ ಮಾಡೋಣ ಬನ್ನಿ, ನಿರ್ಗತಿಕ ಪರವಾಗಿ ಹೋರಾಟ ಮಾಡೋಣ ಬನ್ನಿ, ರೈತರ ಪರವಾಗಿ ಹೋರಾಟ ಮಾಡೋಣ ಬನ್ನಿ. ಜೈ ಭೀಮ್, ಜೈ ಭಾರತ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.